ಈ ಆಪ್ ಅಲ್ಲಿ ಮುಂದಿನ ದಿನಗಳಲ್ಲಿ ಆಟೋ ಡ್ರೈವರ್ಗಳಿಗೆ ಏನೇನೋ ಬೆನಿಫಿಟ್ಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಒಂದು ಜೀವನಕ್ಕೆ ಸಪೋರ್ಟ್ ಆಗ್ಬೋದಾ? ತುಂಬಾ ಆಗುತ್ತೆ ಅಣ್ಣ, ಕೇಳ್ಪಟ್ಟೆ ನಾನುವೆ. ಈ ಮುಂದೆ ಯಾವ್ದೋ ಗೌರ್ಮೆಂಟ್ ಕೆಲಸ ಮಾಡ್ತಾರೆ, EF PF ಹತ್ರ ಇದರಲ್ಲೂ ಮಾಡಂಗಿದ್ದಾರೆ. ಎಲ್ಲ ಇಂಪ್ರೂವ್ ನಮ್ಗೆ ಆಗ್ತಿದೆ. ಏನೋ ನಮ್ ಗುರುಗಳಿಂದ ಒಳ್ಳೆ ಕೆಲಸ ಆಗ್ತಿದೆ. ಆದ್ರೆ ನಮಗೂ ಒಳ್ಳೇದು. ಇದು ಮಾರ್ಟ್ಸ್ ಆಪ್ ನ ಬೆಳೆಸಿದ್ರೆ ತುಂಬಾ ಒಳ್ಳೇದು. ಯಾವ್ದಾದ್ರು ಬೇರೆ ಆಪ್ ಎಲ್ಲ ಬೆಳೆಸ್ತಿದೀವಿ ನಾವೇ. ಅದಕ್ಕಿಂತ ಇದು ಮಾರ್ಟ್ಸ್ ಆಪ್ ಅಂತ ಬೆಳೆಸಿದ್ರೆ ತುಂಬಾ ನಮ್ಗೆ ಒಳ್ಳೇದಾಗುತ್ತೆ. ನಮ್ಗೆ ಇದೇನಿಲ್ಲ, ಒಂದ್ ಪ್ಲಾಟ್ಫಾರ್ಮ್ ಚಾರ್ಜ್ ಇಲ್ಲ, ಒಂದು ಯಾರಿಗೂ ಏನು ಕೊಡಂಗಿಲ್ಲ, ಏನಿಲ್ಲ. ಕಸ್ಟಮರ್ಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಕಸ್ಟಮರ್ಗೂ ಮನೆ ಮುಂದೆ ಹೋಗೋದು, ನಾವು ಪ್ರೀಪೇಡ್ ಅಲ್ಲಿ ₹1 ಕೊಟ್ಟು ಹೆಂಗ್ ಬರ್ತೀವಿ ಹಂಗೆ ಇದ್ರಲ್ಲೂ ಬರ್ತೀವಿ, ಹೋಗ್ತೀವಿ ಅಷ್ಟೇ. ಈ ಆಪ್ ಅಲ್ಲಿ ಬರ್ತಕ್ಕಂಥ ಲಾಭನೆಲ್ಲ ಡ್ರೈವರ್ಗಳಿಗೆ ವಿನಿಯೋಗ ಆಗ್ಬೇಕು ಅಂತ ವಿಚಾರ ಇದೆ. ಇದು ನಿಮ್ಗೆ ಏನ್ ಅನ್ಸುತ್ತೆ ಸರ್? ನನ್ನ ಹೆಸರು ಮುನವರ್ ಪಾಷಾ ಅಂತ. ಭಾಳ ವರ್ಷದಿಂದ ನಾನು ಆಟೋ ಓಡಿಸ್ತಾ ಇದ್ದೀನಿ ಮೈಸೂರಲ್ಲಿ. ಯಾವ ರೀತಿ ನೋಡಿದ್ರು ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇರೋದು. ಈ ಬೇರೆ ಓಲಾ ಊಬರ್ ಆಪ್ಗಳು ಬಂದ್ಬಿಟ್ಟು, ಇಂಟರ್ನ್ಯಾಷನಲ್ ಆಪ್ ಬಂದ್ಬಿಟ್ಟು, ಅದರಿಂದ ಡ್ರೈವರಿಗೆ ಬರೀ ಬಾಡಿಗೆ ಸಿಗ್ತಾ ಇದೆ ವಿನೋ ಅದರಲ್ಲಿ ಏನೂ ಲಾಭ ಇಲ್ಲ. ಈ ಮೈಸೂರು ಮಾರ್ಸ್ ಆಪಲ್ಲಿ ನಮ್ಮ ಆಟೋ ಚಾಲಕರಿಗೆ ಒಂದು ಸವಲತ್ತುಗಳು ಬೇಕಾದ ಅನುಕೂಲಗಳು ಸಿಗುವಂಥ ಒಂದು ಚಾನ್ಸಸ್ ಇದೆ. ಎಲ್ಲ ಚಾಲಕರೇ ಸೇರಿ ಇದು ಆಪನ್ನು ತಯಾರು ಮಾಡಿರೋದು. ಇದರಲ್ಲಿ ಯಾವುದೇ ಒಂದು ಕಂಪ್ನಿ ಹೆಸರು ಇಲ್ಲ, ಯಾವುದೇ ಕಂಪ್ನಿಗೂ ಲಾಭ ಇಲ್ಲ. ಇದರಲ್ಲಿ ಬರುವಂಥ ಲಾಭ ಎಲ್ರಿಗೂ ಹಂಚೋ ಒಂದು ಮನಸ್ಥಿತಿ ಇದೆ ನಮ್ಮ ಆ್ಯಪ್ನಲ್ಲಿ. ಮತ್ತು ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕಸ್ಟಮರ್ಗೆ ಮನವರಿಕೆ ಮಾಡಿಕೊಡ್ಬೇಕು. ನೆಕ್ಸ್ಟ್ ಬರೋ ದಿನಗಳಲ್ಲಿ ತಾವೆಲ್ಲರೂ ಒಬ್ಬೊಬ್ಬರು 5 ಜನಕ್ಕೆ ಮನವರಿಕೆ ಮಾಡಿಕೊಟ್ರೆ ಸಾಕು ಕಸ್ಟಮರ್ಗೆ.